ಸರ್ಕಾರ ಕುಂಭಕರ್ಣ ನಿದ್ರೆಯಿಂದ ಎದ್ದಿದೆ. ತಮ್ಮ ಮಾಧ್ಯಮ ಸ್ನೇಹಿತರ ಮಾಹಿತಿಗಾಗಿ ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಯಿತು. ಮೇ 7ನೇ ತಾರೀಕು ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಪೇಪರ್ ಲೀಕ್ ಆಗಿದೆ, ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 8ನೇ ತಾರೀಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಹೌದು ಬಹುಶಃ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 15ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕೃತವಾಗಿ ಪಬ್ಲಿಕ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಒಪ್ಕೋತಾರೆ. ಜೂನ್ 21ಕ್ಕೆ ರೀ ಎಕ್ಸಾಮ್ ಆಗುತ್ತೆ. ಜೂನ್ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಜುಲೈ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಮೇಯಿಂದ ಜುಲೈ 16 ತನಕ ಲಕ್ಷಾಂತರ ಜನ ಯಾರು ಡಾಕ್ಟರ್ ಆಗಬೇಕಂತ ಇದ್ರು, ಮೆಡಿಸಿನ್ ಓದಬೇಕಂತ ಇದ್ರು, ಬಿಟ್ಟು ಇಂಜಿನಿಯರಿಂಗು BSc MSc ಸೇರ್ಕೋತಾರೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ. ಹಲವಾರು ಜನ 25 ದಿನ ಹಂಗರ್ ಸ್ಟ್ರೈಕ್ ಮೇಲೆ ಕೂತ್ಕೋತಾರೆ, ಉಪವಾಸ ಸತ್ಯಾಗ್ರಹ ಮೇಲೆ ಕೂತ್ಕೋತಾರೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಲಕ್ಷಾಂತರ ಜನ ಜಂತರ್ ಮಂತರ್ನಲ್ಲಿ ಸೇರ್ತಾರೆ. ಈ ಮಧ್ಯದಲ್ಲಿ ಇದೇ BJP ಸರ್ಕಾರದವರು, ಮಂತ್ರಿಗಳು, MP ಗಳು, MLAಗಳು, ಅವ್ರ ಎಂಟೈರ್ ಎಕೋಸಿಸ್ಟಮ್ ಯಾರಿದ್ದಾರೆ, ಈ ವಿದ್ಯಾರ್ಥಿಗಳಿಗೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆಪೋಸಿಷನ್ನಿಂದ ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕುಡಿದ್ರೂ ಕೂಡ ಅದು ಕೂಡ ಅಮೇರಿಕಾದಿಂದ ಬರ್ತದೆ, ಬಾಂಗ್ಲಾದೇಶಿಂದ ಬರ್ತಾ ಇದೆ, ಪಾಕಿಸ್ತಾನಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಮೇಲೆ ಡೆಲ್ಲಿ ಪೊಲೀಸ್ ಅವರು ಹಲ್ಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಅವರಿಗೆ ದೈಹಿಕವಾಗಿ ದಂಡ ಕೊಡ್ತಾರೆ, ಮಾನಸಿಕವಾಗಿ ದಂಡ ಕೊಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇವೇ ಯಾರು BJP ಅವರ ಫಾಲೋವರ್ಸ್ ಇರ್ಬೋದು, RSS ಅವ್ರ ಫಾಲೋವರ್ಸ್ ಇರ್ಬೋದು, ಅವಾಚ್ಯಕ ಶಬ್ದದಲ್ಲಿ ನಿಂದಿಸ್ತಾರೆ. ಧರ್ಮದ್ರೋಹಿ, ದೇಶದ್ರೋಹಿ ಅಂತ ಕೂಡ ನಿಂದಿಸ್ತಾರೆ ಅವರು. ನಮ್ಮ BJP ಕರ್ನಾಟಕ ನಾಯಕರು ಕೂಡ ನಿನ್ನೆ ಏನು ಹೇಳ್ತಾರೆ, ಇವರೆಲ್ಲ ಕಾಕ್ರೋಚ್ಗಳಿದ್ದಾರೆ, ಹಿಟ್ ತಗೊಂಡು ಇವ್ರಿಗೆ ಸಾಯಿಸ್ಬೇಕು ಅಂತ, ಮಾರ್ಕೆಟಿಂದ ಹಿಟ್ ತಗೋಬೇಕಂತ ಇವರಿಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಿನ್ನೆ ಯಾಕೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿದೆ ನಮ್ಮ BJP ನಾಯಕರಿಗೆ ಅಂದರೆ, ಒಂದು ಕಡೆ ಇವರು ಕಾಕ್ರೋಚ್ ಅವರಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ, ಇವ್ರು ಇರ್ರೆಲೆವೆಂಟ್ ಅಂತ ಹೇಳ್ತಾರೆ, ಇವ್ರಿಗೆ ಲೆಕ್ಕಕ್ಕೆ ತಗೋಬಾರ್ದು ಅಂತ ಹೇಳ್ತಾರೆ. ಆದರೆ ಇವರ ಕೇಂದ್ರದ ನಾಯಕರು ಮೂರು ಸರಿ ಇವರಿಗೆ ನಿಗೋಸಿಯೇಷನ್ಸಿಗೆ ಕರೀತಾರೆ, ಮಾತುಕತೆಗೆ ಕರೀತಾರೆ. ಇವತ್ತು 3 ಸರಿ ಮಾತುಕತೆ ಆದಮೇಲೆ, 3 ತಿಂಗಳು ಆದಮೇಲೆ ಪ್ರಧಾನಮಂತ್ರಿಯವರು ನಿನ್ನೆ ಬಾಯಿ ಬಿಟ್ಟರು. ಪೇಪರ್ ಲೀಕ್ ಅಂತ ಎಲ್ಲೂ ಹೇಳಿಲ್ಲ ಅವರು, ಯುವಕರ ಬಗ್ಗೆ ಹೇಳಿದ್ರಷ್ಟೆ. 3 ತಿಂಗಳು ಬೇಕಾಗಿತ್ತ ಪ್ರಧಾನಮಂತ್ರಿಗೆ ಮಾತಾಡೋಕ್ಕೆ? ಆಮೇಲೆ ನಾನು ಹೇಳ್ದಂಗೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಭಾಳ ಸಂತೋಷ. ಆದರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಇದೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಅವರು ನಿನ್ನೆ ಮಾತುಕತೆ ಆಗಿದೆ. ಅದನ್ನೂ ಕೂಡ ಹೇಳಿಲ್ಲ ಪ್ರಧಾನಮಂತ್ರಿ ಅವರು, ನಾನು ಮಾಡ್ತೀನಿ ಅಂತ ಹೇಳಿಲ್ಲ.
ಇನ್ನಾನು, ಮತ್ತು ಎಲ್ಲ FIRs ಕೂಡ ವಿಡ್ರಾ ಮಾಡ್ಕೋಬೇಕು ಅಂತ. ಮತ್ತು ನಾನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಓದಿದೆ. ತಾವು ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಯಾಕೆ ಹಿಂದಿನಲ್ಲಿದೆ, ಕಷ್ಟಪಟ್ಟು ನಾನು ಓದಿದೆ. ಈಗ ಅವರ ಲ್ಯಾಂಗ್ವೇಜು, ಅವರ ಟೋನ್ ಆ್ಯಂಡ್ ಟೆನಾರ್ ಏನಿದೆ, ಅವರು ಬರೆದಿರೋ ರೀತಿ ಏನಿದೆ ಅಂದರೆ, ನೀವು ನೋಡಿ, ಜಂತರ್ ಮಂತರ್ ಪರ್ और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದರೆ ನಾನು ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ, ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲನೂ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ, ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾವನೆ ಇಲ್ಲ. ಟು ಎನ್ಶೋರ್ ಆ್ಯಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಚೈನಾದಿಂದ ಫಂಡಿಂಗ್ ಬಂದಿಲ್ಲ, ಪಾಕಿಸ್ತಾನದಿಂದ ಫಂಡಿಂಗ್ ಬಂದಿಲ್ಲ, ನಿಮ್ಮ ಅಮೇರಿಕಾಯಿಂದ ಫಂಡಿಂಗ್ ಬಂದಿಲ್ಲ ಅಂತ ನಿನ್ನೆ ಅವರೇ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಇದೇನಿದು? ಅದೇನೋ ನಮ್ಮ ಕಡೆ ಗಾದೆ ಇದೆ ಅಲ್ಲ, ಮಣ್ಣಿಗೆ ಬಿದ್ದರೂ ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹಂಗಾಯಿತು. ಆದರೆ ದ ಬಿಗರ್ ಕ್ವೆಶ್ಚನ್ ರಿಮೇನ್ಸ್, ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ ಯಾರು ಮಾಡಿಸಿದ್ದು, ಯಾರ ಆದೇಶದ ಮೇಲೆ ನಡೀತು, ಯಾಕೆ ಇದ್ರ ಬಗ್ಗೆ ಅಮಿತ್ ಶಾ ಅವರು ಇನ್ನೂ ಕೂಡ ಮಾತನಾಡ್ತಾ ಇಲ್ಲ? ನಾನು ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ಈಗಲೂ ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ, ಹೇಡಿಗಳ ಥರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ, ಯುವಕರ ಭವಿಷ್ಯದ ಸುಧಾರಣೆಗೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಅವರಿಗೆ ಕ್ಷಮೆ ಕೇಳಿ, ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಬರೇ ಅಮೃತ್ ಕಾಲು ವಿಕಸಿತ್ ಭಾರತ್ ಅಂದ ತಕ್ಷಣನೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಘೋಷಣೆಗಳಿಂದ ಮಾತ್ರ ನಮ್ಮ ದೇಶ ಉದ್ಧಾರ ಆಗಂಗಿದ್ರೆ ಕಳೆದ 12 ವರ್ಷದಲ್ಲಿ ನಾವು ನಂಬರ್ 1 ಇರ್ತಾ ಇದ್ವಿ. ಘೋಷಣೆಗಳು ಕೊಡೋಕ್ಕಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಕಳಿಸಿರೋದು ಅಥವಾ ನಿಮ್ಮ ಸರ್ಕಾರವನ್ನು ಜನರು ಆಯ್ಕೆ ಮಾಡಿರೋದು, ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಪಾರ್ಲಿಮೆಂಟಿಗೆ ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತು ಮುಂದಿನ ಶಿಕ್ಷಣ ನೀತಿಯನ್ನು ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡಬೇಕು. ಇಲ್ಲದಿದ್ದರೆ ಜನ ನಿಮ್ಮ ಮೇಲೆ ಆಗಲೇ ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವ ದಿನ ಪ್ರಧಾನಮಂತ್ರಿಯವರು ರಿಫಾರ್ಮ್ಸ್ ತರ್ತೀನಿ, ಫಾಸ್ಟ್ ಟ್ರ್ಯಾಕ್ ಮಾಡ್ತೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡ್ತೀನಿ ಅಂದಿದ್ರು, ಅದೇ ದಿನ CBI ಅವರು ಪ್ರಮುಖ ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿರೋ ದಿನ. ಅಂದರೆ ಎಷ್ಟು ಚೆನ್ನಾಗಿ ಸರ್ಕಾರ ನಡೀತಾ ಇದೆ ತಾವು ನೋಡ್ಬೋದು. ಸೊ ಆದ್ದರಿಂದ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಸುಧಾರಣೆ ಯಾವ ರೀತಿ ಮಾಡ್ತೀರಾ, ನಮ್ಮ ಮಕ್ಕಳ ಭವಿಷ್ಯವನ್ನು, ಶಿಕ್ಷಣ ನೀತಿಯನ್ನು, ಅದ್ರ ಬಗ್ಗೆ ನೀವು ಬಂದು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆದರೆ ಇವತ್ತಿನ ರಾಜೀನಾಮೆ ಏನಿದೆ, ವೆರಿ ವೆರಿ ಕ್ಲಿಯರ್, ಇಟ್ ಈಸ್ ನಾಟ್ ಬೈ ಕಾನ್ಷಿಯನ್ಸ್, ಇಟ್ ಈಸ್ ಫೋರ್ಸ್ಡ್. ಇವತ್ತು ನಮ್ಮ ಯುವ ಸಮುದಾಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಶಕ್ತಿಯಿಂದ, ಅವರ ಒಂದು ಛಲದಿಂದ ಇವತ್ತು ಈ ಸರ್ಕಾರದ ಏನು ಗರ್ವ ಇದೆ ಅದು ಭಂಗ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಮುಖ್ಯ ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ ಯುವ ಸಮುದಾಯದವರು. ಆದ್ದರಿಂದ ಇವಾಗನ ಅಹಂಕಾರವನ್ನು ಬಿಟ್ಟು ದಯವಿಟ್ಟು ಆಡಳಿತ ಮೇಲೆ ಗಮನ ಕೊಡಿ. 12 ವರ್ಷ ಆಗ್ತಾ ಬಂತು, ಹೇಳ್ಕೊಳಕ್ಕೆ ಏನೂ ಇಲ್ಲ. ನಿಮ್ಮದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಕಾಳಜಿ ವಹಿಸಿ ಪಾರ್ಲಿಮೆಂಟ್ನಲ್ಲಿ ನೀಲಿ ನಕ್ಷೆಯನ್ನು ನೀವು ಸ್ಪಷ್ಟಪಡಿಸಬೇಕು. ದಿಸ್ ಗೌರ್ಮೆಂಟ್ ಹ್ಯಾಸ್ ಲಾಸ್ಟ್ ಆಲ್ ಫೇತ್
ಆಫ್ ದ ಯಂಗ್ಸ್ಟರ್ಸ್. ಅಂದ್ರೆ ಈಗ ಇನ್ನೊಂದು ಮಾತು ಹೇಳ್ತಿದ್ರು ಬಿಜೆಪಿಯವರು, ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡಲು ಹೊರಟಿದ್ರು, ದಿಕ್ಕತ್ತಲು ಹೊರಟಿದ್ರು ಅಂತ ಹೇಳಿ ರಾಜಕೀಯ ಸೃಷ್ಟಿ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೇಗೆ ಹೇಳಿ, ಮತ್ತೆ ಯಾಕೆ ಮಾತಾಡಿದ್ರಿ ನಮ್ಮ ಜೊತೆ? ಅವ್ರು ನಿಮ್ಮ ಸೋನಮ್ ವಾಂಗ್ಚುಕ್ ಅವರು ಚೈನೀಸ್ ಏಜೆಂಟ್ ಅಂದ್ರಲ್ಲಪ್ಪ, ನೀವು ಹೋಗಿ ನೀವು ಯಾಕೆ ಉಪವಾಸ ಬಿಡಿಸಿದ್ರಿ? ಯಾಕೆ ಕಾಂಗ್ರೆಸ್ ಜನತಾ ಪಾರ್ಟಿಯವರ ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇದ್ರಿ? ಅವ್ರ ಸ್ಪೋಕ್ಸ್ ಪರ್ಸನ್ಗೆಲ್ಲ ಕರೆಸಿ ಟೀ ಕಾಫಿ ಕೊಟ್ಟು ಯಾಕೆ ಮಾತಾಡಿದ್ರಿ? ಏನಿದು ಹುಡುಗಾಟ? ನೀಟ್ ಪೇಪರ್ ಲೀಕ್ ಆಗಿದ್ದು ನಿಜ, ಲಕ್ಷಾಂತರ ಮಕ್ಕಳು ಭವಿಷ್ಯ ಹಾಳಾಗಿದ್ದು ನಿಜ, ಎಕ್ಸಾಮ್ ಮಾಡಿದ್ದು ನಿಜ, OSMನಲ್ಲಿ ಮೋಸ ಆಗಿದ್ದು ನಿಜ, CBSEನಲ್ಲಿ ಏನು ಅವಾಂತರ ಆಯಿತು ಅದಾಗಿದ್ದು ನಿಜ. ಸುಮ್ಮನೆ ಇನ್ನೂ ಕೂಡ ಇವರು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡಿ ನರೇಟಿವ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇವತ್ತು ಆರ್ಗನೈಸ್ ಇತ್ತಾ? ನೀವು ಹೇಳಿ, ಮನ್ಸು ಮುಟ್ಕೊಂಡು ಹೇಳಿ. ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಏನು ಜನ ಕೂತಿದ್ದಾರೆ, ಯಾರು ಪೊಲಿಟಿಕಲ್ ಪಾರ್ಟಿದವರ? ನೀವು ಕ್ಯಾಮ್ರಾಮನ್ ಇದ್ದೀರಿ, ಎಲ್ಲ ಮೀಡಿಯಾ ಕವರೇಜ್ ಈ ಕಳೆದ 2-3 ದಶಕದಿಂದ ಮಾಡ್ತಾ ಇದ್ದೀರಿ ಎಲ್ಲರೂ. ಪ್ರಾಮಾಣಿಕವಾಗಿ ಹೇಳಿ, ಜಂತರ್ ಮಂತರ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ಫ್ರೀಡಮ್ ಪಾರ್ಕ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ನಾವು ಯಾರನ್ನ ಹಿಂದೆಯಿಂದ ನಿಂತು ಕುಮ್ಮಕ್ಕೆ ಕೊಡ್ತಾ ಇದೀವ? ನಿಮ್ಗೆ ಗೊತ್ತಾಗ್ತದಲ್ವಾ? ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸು ಅಮಿತ್ ಶಾ ಇಂಟೆಲಿಜೆನ್ಸ್ಗಿಂತ ನಿಮ್ಮ ಇಂಟೆಲಿಜೆನ್ಸ್ ಚೆನ್ನಾಗಿರ್ತದಲ್ಲ, ಯಾರು ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಹೋಗ್ತಾ ಇದ್ದಾರೆ, ಯಾರು ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತ. ನಾನು ಹೇಳ್ದಂಗೆ ನಾಚಿಕೆ ಇಲ್ಲ BJP ಅವರಿಗೆ. ಇನ್ನೂ ಕೂಡ ಯಾವುದೋ ಲೋಕದಲ್ಲಿದ್ದಾರೆ. ಈಗ ಯುವಕರು ಬೀದಿಗೆ ಇಳಿದು ಇವತ್ತು ಇವ್ರ ಅಹಂಕಾರ ಮುರಿದಿದ್ದಾರೆ. ಹಿಂಗೆ ನಡೆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅಡ್ರೆಸ್ ಇರಲಾರ್ದಂಗೆ ಅವರಿಗೆ ನೋಡ್ಕೋತಾರೆ. ಎಲ್ಲರಿಗೂ ಎಚ್ಚರಿಕೆ ಗಂಟೆನೇ ಸರ್. ಯಾರು ಯುವ ಸಮುದಾಯದ ಪರವಾಗಿ ಪ್ರಾಮಾಣಿಕವಾಗಿ ನಿಲ್ಲೋದಿಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಇದು ಅವ್ರಿಗೆ ಎಚ್ಚರಿಕೆ ಗಂಟೆ. ನಮ್ಮ ಜವಾಬ್ದಾರಿಯನ್ನು ನಿಯತ್ತಾಗಿ ನಿಭಾಯಿಸಲಿಲ್ಲ ಅಂದರೆ ಜನರು ಸುಮ್ಮನೆ ಕೂತ್ಕೊಳೋದೇ ಅಲ್ಲ. ಇವತ್ತು ಭಾಳ ವರ್ಷಗಳಾದಮೇಲೆ ಇಂಥದ್ದು ಒಂದು ನಡೆದಿದೆ. ಇವತ್ತು ರಾಮ ಮಂದಿರ್ನಲ್ಲಿ ಆದಂಥ ಹಗರಣ ಬಗ್ಗೆನೂ ಜನ ಮಾತಾಡ್ತಾ ಇದ್ದಾರೆ, ಇಲ್ಲಿ ಯುವಕರ ಭವಿಷ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಒಂಥರ ಏನು ಈ ಡಿಕ್ಟಟೋರಿಯಲ್ ಆಟಿಟ್ಯೂಡ್ ಇತ್ತಲ್ಲ ಈ ಸರ್ಕಾರದ್ದು, ಅದಿನ್ನೇ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಹಿಟ್ಲರು ಬಿದ್ದ, ಮೋದಿನೂ ಬೀಳ್ತಾರೆ. ಭವಿಷ್ಯದಲ್ಲಿ ಈಗ ಇದಾದ್ಮೇಲೆ ಈಗ ರಾಮ ಮಂದಿರ ದೇಣಿಗೆ ಪ್ರಕರಣವನ್ನ ಕೈಗೆತ್ಕೋಬೇಕು ಅಂದ್ರೆ ಅವರು ನಿಮ್ಗೆ ಬೇರೆ ಬೇರೆ ಬಿಲ್ಗಳನ್ನು ತರಲಿಕ್ಕೆ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಅದೇ ಇವರೇ ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, ಇವರು ಇವತ್ತು ರಾಜೀನಾಮೆನೂ ಕೊಡ್ಸಿರೋದು. ನಾನು ಹೇಳಿದ್ದು ಆತ್ಮಸಾಕ್ಷಿಯಾಗಿ ಇವರು ರಾಜೀನಾಮೆ ಕೊಟ್ಟಿಲ್ಲ, ಡಿಲಿಮಿಟೇಷನ್ ಬಿಲ್ ತರಬೇಕು, ಅದಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ, ಪಾರ್ಲಿಮೆಂಟ್ ನಡಿಬೇಕು ಅಂತ ಅಷ್ಟೇ. ಡಿಲಿಮಿಟೇಷನ್ ಕಮಿಷನ್ ಅನ್ನ BJPಯವರು ಅವರ ಕಪಿಮುಷ್ಟಿನಲ್ಲಿ ಇಟ್ಕೋಬೇಕು. ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು ಅಷ್ಟೇ ನೋಡ್ತಾ ಇದ್ದಾರೆ. ಅವರಿಗೆ ಯುವಕರ ಭವಿಷ್ಯನಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಹಿಳಾ ಮೀಸಲಾತಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ಮಹಿಳೆಯರ ಸಬಲೀಕರಣದಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ನೋಡಿ, ನಂದು ಯಾವತ್ತಾನ ಪೊಲಿಟಿಕಲ್ ಭವಿಷ್ಯವಾಣಿ BJPಯವ್ರ ಬಗ್ಗೆ ಸುಳ್ಳಾಗಿದೆಯಾ? ನೀವು ಚೆಕ್ ನೋಡಿ, ಎಲ್ಲಾನು ಫುಟೇಜ್ ಆರ್ಕೈವ್ ಇರ್ತದಲ್ಲ ನಿಮ್ಮ ಹತ್ರ. ಓಕೆ ಸರ್, ಥ್ಯಾಂಕ್ ಯು. ಮಳೆ ಬರ್ತದೆ ಹೇಳಿದ್ದೀನಲ್ರಿ, ಸಂಜೆ ಮಳೆ ಬರ್ತಾ ಇದೆ. It is very clear that Mr. Dharmendra Pradhan's resignation is not one of consciousness, or it is not one because he's taken accountability. It is because he's been forced to by the students of this nation. It has taken him 3 months. May 15th, May 3rd was the NEET exam, and May 15th was the date when Mr. Dharmendra Pradhan admitted that there was paper leak. From May 15th to July 25th, that is today, it has taken him 3 months to acknowledge and resign. So it has happened only because the students are upset. This protest is not limited to Jantar Mantar anymore. It is happening in every state, in every city, in every district of the country. And finally, the government of India seems to have woken up, bit too late,
But now they should come to the parliament. The Prime Minister should come to the parliament and answer the students what is the blueprint they have for their future. Who ordered the lathi charge and the tear gas firing on students? These questions need to be answered in the parliament. Resignation was only the first step towards discussion. Now that there is a resignation, come to the parliament, face the parliament, show people, show students the blueprint for educational reforms and be accountable for what happened in Jantar Mantar about the lathi charge. Thank you.